ಸಾಧು ಕುಣಿದ್ರೆ ಮಳೆ ಬರುತ್ತೆ. ಒಂದ್ ಹಳ್ಳಿಯಲ್ಲಿ ಒಬ್ಬ ಸಾಧು ಇರ್ತಾನೆ. ಆತ ಕುಣಿದಾಗೆಲ್ಲ ಮಳೆ ಬರ್ತಾ ಇರತ್ತೆ. ಹಳ್ಳಿಯಲ್ಲಿ ನೀರಿಲ್ಲ ಅಂದಾಗ ಸಾಧುನ ಹತ್ರ ಹೋಗಿ ಡಾನ್ಸ್ ಮಾಡು ಅಂತ ಗ್ರಾಮಸ್ಥರು ಹೇಳ್ತಾ ಇರ್ತಾರೆ. ಒಂದು ದಿನ ಆ ಹಳ್ಳಿಗೆ ಸೊಕ್ಕಿನ ಯುವಕರು ಬರ್ತಾರೆ. ಅವರಿಗೆ ಸಾಧು ಡಾನ್ಸ್ ಮಾಡಿದಾಗ ಮಳೆ ಬರುತ್ತೆ ಅನ್ನೋ ವಿಷಯ ಗೊತ್ತಾಗತ್ತೆ. ಇದು ಸಾಧ್ಯನೇ ಇಲ್ಲ. ಸಾಧು ಡಾನ್ಸ್ ಮಾಡಿದಾಗ ಮಳೆ ಬರುತ್ತೆ ಅಂದ್ರೆ ನಾವು ಡಾನ್ಸ್ ಮಾಡಿದಾಗ್ಲೂ ಮಳೆ ಬರಬೇಕು. ಸಾಧು ನಿಮ್ಮ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಯುವಕರು ಗ್ರಾಮಸ್ಥರ ಮುಂದೆ ವಾದವನ್ನ ಮಾಡ್ತಾರೆ. ಚಾಲೆಂಜ್ ಅನ್ನ ಹಾಕ್ತಾರೆ. ನಾವು ಡಾನ್ಸ್ ಮಾಡಿ ಮಳೆಯನ್ನ ತರಿಸ್ತೀವಿ ಅಂತ. ಅದಕ್ಕೆ ವೇದಿಕೆ ಸಿದ್ಧ ಆಗತ್ತೆ. ಇಡೀ ಗ್ರಾಮಸ್ಥರ ಮುಂದೆ ಯುವಕರು ಒಬ್ಬೊಬ್ಬರಾಗಿ ಡಾನ್ಸ್ ಮಾಡಕ್ಕೆ ಶುರು ಮಾಡ್ತಾರೆ. ಒಬ್ಬ ಅರ್ಧ ಗಂಟೆ ಮಾಡಿ ಸುಸ್ತಾಗ್ತಾನೆ, ಇನ್ನೊಬ್ಬ 1 ಗಂಟೆ ಡಾನ್ಸ್ ಮಾಡ್ತಾನೆ, ಮತ್ತೊಬ್ಬ 2 ಗಂಟೆ ಡಾನ್ಸ್ ಮಾಡ್ತಾನೆ. ಎಷ್ಟೇ ಡಾನ್ಸ್ ಮಾಡಿದ್ರೂ ಮಳೆ ಬರೋದೇ ಇಲ್ಲ. ಅವರೆಲ್ಲ ಸೋತು ಕುಳಿತುಕೊಳ್ತಾರೆ. ಈಗ ಸಾಧು ಸರ್ದಿ. ಸಾಧು ಡಾನ್ಸ್ ಮಾಡೋಕೆ ಶುರು ಮಾಡ್ತಾರೆ. ಅವ್ರು ಮಾಡ್ತಾ ಮಾಡ್ತಾ ರಾತ್ರಿ ಆಗ್ಬಿಡತ್ತೆ. ಮೋಡ ಕವಿಯತ್ತೆ, ಮಳೆ ಬರತ್ತೆ. ಇದನ್ನ ನೋಡಿದಂತಹ ಯುವಕರು ಅಚ್ಚರಿಗೊಳಗಾಗ್ತಾರೆ. ತಾವು ತಪ್ಪು ಮಾಡಿದೀವಿ ಅಂತ ಅವರಿಗೆ ಅರಿವಾಗತ್ತೆ. ಸಾಧುನ ಹತ್ರ ಬಂದು, ನಾವು ಡಾನ್ಸ್ ಮಾಡಿದಾಗ ಮಳೆ ಬಂದಿಲ್ಲ, ನೀವು ಮಾಡಿದಾಗ ಹೇಗ್ ಬಂತು ಅಂತ ಕೇಳ್ತಾರೆ. ಆಗ ಸಾಧು, ನಾನು ಡಾನ್ಸ್ ಮಾಡುವಾಗ 2 ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೇನೆ. ಒಂದು, ನಾನು ಡಾನ್ಸ್ ಮಾಡುವಾಗ ಖಂಡಿತವಾಗಿಯೂ ಮಳೆ ಬರತ್ತೆ ಅನ್ನೋ ನಂಬಿಕೆ ನನಗಿರತ್ತೆ. ನಾನು ಮಳೆಯಾಗೋವರೆಗೂ ಡಾನ್ಸ್ ಅನ್ನ ಮಾಡ್ತೇನೆ ಅಂತ ಪಣವನ್ನ ತೊಟ್ಟಿರ್ತೇನೆ. ಈ ಕತೆ ಪ್ರಯತ್ನವನ್ನ ನಿಲ್ಲಿಸಿದ್ರೆ ನೀವು ಎಂದಿಗೂ ಯಶಸ್ಸನ್ನ ಕಾಣೋದಿಲ್ಲ ಎಂಬುದನ್ನ ಹೇಳತ್ತೆ. ಸತತ ಪ್ರಯತ್ನ ಮಾಡಿದ್ರೆ ಮುಂದೊಂದು ದಿನ ಯಶಸ್ಸು ನಿಮ್ಗೆ ಸಿಗಕ್ಕೆ ಸಾಧ್ಯ. ಸೋಲು ಮತ್ತೆ ಗೆಲುವಿನ ನಡುವೆ ಹೆಚ್ಚಿನ ವ್ಯತ್ಯಾಸವಿಲ್ಲ. ಕೆಲವರು ಯಶಸ್ಸು ಸಿಗದಿದ್ರೆ ತಮ್ಮ ಪ್ರಯತ್ನವನ್ನ ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಕೆಲವರು ಯಶಸ್ಸನ್ನ ಅನುಭವಿಸೋವರೆಗೂ ಪ್ರಯತ್ನವನ್ನ ಮುಂದುವರಿಸ್ತಾರೆ. ಸೋಲಿನ ಭಯದಿಂದ ಯಶಸ್ಸು ಸಿಗೋಕೆ ನಿಮ್ಗೆ ಸಾಧ್ಯವೇ ಇಲ್ಲ. ಯಶಸ್ಸನ್ನ ಸಾಧಿಸೋಕೆ ಮನಸ್ಸಿನಲ್ಲಿ ಬಲವಾದ ಆತ್ಮ ಪ್ರತಿಜ್ಞೆ ಬೇಕು, ಕಠಿಣ ಪರಿಶ್ರಮ ಇರಬೇಕು. ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.